ನಾವಿಲ್ಲಿ ಗ್ರೀನ್ ಲೈಫ್ ಕೃಷಿ ಟೆಕ್ ಕೊಲ್ಲಾಪುರ ಕಂಪನಿ ಮಾಧ್ಯಮದಿಂದ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ತಾಲೂಕದಲ್ಲಿ ಚಿಗಣಿವಿದ ಈ ಊರಲ್ಲಿ ಬಂದಿದ್ದೆವು. ನಾವು ಇಲ್ಲಿ ಒಟ್ಟ ಗ್ರೀನ್ ಲೈಫ್ ಕೃಷಿ ಟೆಕ್ ಕೊಲ್ಲಾಪುರ ಕಂಪನಿ ಸಾವಯವ ಕೃಷಿ ಅಂತ ಹೇಳಿ ಗ್ರೀನ್ ಲೈಫ್ ಇದು ಸಾಯಿಲ್ ಆರ್ತ ಇವೆಲ್ಲ ಪ್ರಾಡಕ್ಟ್ಗಳನ್ನ ಕೊಟ್ಟಿದ್ದೆವು. ಆ ರೈತರು ಇಲ್ಲಿ ರೈತರ ಹೊಲದಲ್ಲಿ ಬಂದಿದ್ದೆವು. ಅವರು ಯಾವ ಥರ ಇದಕ್ಕೆ ಬಳಸ್ಯಾರ, ಯಾವ ಥರ ಇದಕ್ಕೆ ರಿಸಲ್ಟ್ ಏನದ ಅವ್ರ ಮುಖದಿಂದ ಕೇಳ. ನಮಸ್ಕಾರ ಸರ. ನಮಸ್ಕಾರ. ಎಷ್ಟು ಎಕರೆ ಸರ್ ಬಾಗ? ನಮ್ದು 5 ಎಕರೆ ಐತ್ರಿ. 5 ಎಕರೆ. 5 ಎಕರೆ ಈ ತರ ಬಾಗ ಆದ್ರಿ ಏನೇನು ಇದಕ್ಕೆ ಬಳಸಿರಿ, ಏನೇನು ಯಾವ ತರ ಮಾಡಿರಿ ಇದಕ್ಕೆ? ಗ್ರೀನ್ ಲೈಫ್ ಲೇನ ಎಷ್ಟು ಆಗೈತ್ರಿ ಇದೀಗ. ಗ್ರೀನ್ ಲೈಫ್ ಸಾಯಿಲ್ ಆರ್ತ ಮತ್ತ ಇದೇನ್ರಿ ಇದು ಇನ್ನೊಂದು ಚಾರ್ಜರ್ ರೀ, ಇವೆಲ್ಲ ಇಷ್ಟನ ಕಡ್ಡಿ ಮಾಡ್ಕೊಂಡಿರಿ. ಹೊಸ ಪಳ ಹಿಡ್ಕೊಂಡು ಇಲ್ಲಿ ಮಟನ ಗ್ರೀನ್ ಲೈಫ್ ಲೇನ ಐತ್ರಿ. ಇದು 4ನೇ ಪೀಕ್ ಕಾಯಿ. ಮತ್ತೆ ಇದಕ್ಕೆ ಏನ್ ರಾಸಾಯನಿಕ ಗೊಬ್ಬರ? ರಾಸಾಯನಿಕ ಗೊಬ್ಬರ ಏನಿದ್ರಿ ಈಗ ಅಟ 0050 ಈಗ ಮತ್ತೊಂದು KMC ಅಂತೇಳಿ ಮಾತ್ರ ಕೆಮಿಕಲ್ದಾಗ ಬಳಸಿರಿ ತುಸು ಈಗ ಡ್ರಿಪ್ನಾಗ ರೀ. ಡ್ರಿಪ್ ಅಂತ ಆರ್ಗ್ಯಾನಿಕ್ ಮಾಡಿ ಐತ್ರಿ ಬಡಾನ ಪೂರ. ಹಿಂಗೇನ್ರಿ ಸರ್? ಆರ್ಗ್ಯಾನಿಕ್ ಮಾಡಿವ್ರಿ. ಮತ್ತೆ ಸರ್ ನೀವು ಆರ್ಗ್ಯಾನಿಕ್ ಮಾಡೋ ಕಾರಣ ರೀ? ಆರ್ಗ್ಯಾನಿಕ್ ನಾವು ಈ ಸಾವಯವ ಕೃಷಿ ಮಾಡ್ಬೇಕಂತ ರೈತರು ನಾವು ಸರ್ಕಾರಿ ಗೊಬ್ಬರ ಗಿಡಗಳು ಫೇಲ್ ಆಗ್ತಾವ್ರಿ. ಇಷ್ಟ ದಪ್ಪ ಬಡ್ಡಿ ಹಾಕವು 10 ವರ್ಷನ ಪಡನ ಕಡ್ದು ಹೋಗಿತಾರ್ರಿ. ನಂದು 4ನೇ ಪೀಕ್ ಕಾಯ್ರಿ. ಇದ ವರ್ಷ ಹೊಸ ಕಡ್ಡಿ ಅಂಗಡ ಬಡ್ಡಿ ದಮ್ಮಾಗಿಲ್ರಿ. ಇಷ್ಟ ಒಂದ್ ಲೆವೆಲ್ ಐತ್ರಿ. ಬಡ್ಡಿ ದಪ್ಪ ಆಗಲ್ರಿ ಈಗ ಆರ್ಗ್ಯಾನಿಕ್ ಮಾಡೋದ್ರಿಂದ. ಗಿಡ ಫೇಲ್ ಆಗಂಗಿಲ್ಲ. 25 ವರ್ಷ ಬಳಕೆ ಬರ್ತೈತಿ, 10 ವರ್ಷ ಬರ ಬರೋದು ಇದ್ರಿ ಲೈಫ್ ಐತಿ. ಮತ್ ಸರ್ ನೀವು ರಾಸಾಯನಿಕ ಕೆಮಿಕಲ್ ಖರ್ಚ ಎಷ್ಟ ಆಗ್ತದ? ಮತ್ತೆ ಸಾವಯವ ಕೃಷಿ ರಾಸಾಯನಿಕ ಇದಕ್ಕ ಇದು ಅರ್ಧ ಅದ್ರೊಳಗಿಂದ ಅರ್ಧ ಖರ್ಚಿನಾಗ ನಮ್ ಪಡ ಬರ್ತೈತ್ರಿ. ರಾಸಾಯನಿಕ ಮಾಡಕ್ ಹೋದ್ರ 1 ಲಕ್ಷ ಬರ್ತೈತ್ರಿ. ಇದು 50,000 ರೂಪಾಯಿದಾಗ ಅದ್ರ ಇನ್ಕಮ್ ಬರ್ತೈತ್ರಿ ಗೊಬ್ಬರದಲ್ಲ. 1 ಲಕ್ಷ ರೂಪಾಯಿ ಗೊಬ್ಬರ ಹಾಕೋದ 50,000 ರೂಪಾಯಿ ಆರ್ಗ್ಯಾನಿಕ್ ಮಾಡ್ತೀವಿ. ಹಾ ರೀ, ಮೂರ್ ಡೋಸ್ ಮಾಡ್ಬಿಡ್ತೀರಿ ಒಟ್ಟ ಪಡದಾಗ. ನೀವು ಆರ್ಗಾನಿಕ್ ಇದು ಎಷ್ಟ್ ಎಕರೆಕ್ ನೀವು ಆರ್ಗಾನಿಕ್ ಬಳಸಿರಿ? ಈಗ ಇದು 5 ಎಕರೆಗೆ ಎಕರೆಗೆ ಪೂರಾ ಆರ್ಗಾನಿಕ್ ಐತಿ. 5 ಎಕರೆ ಖರ್ಚ ಎಷ್ಟಾಗೈತ್ರಿ ನಿಮ್ಗೆ? ಖರ್ಚು ನಮ್ದು 70-75 ರೂಪಾಯಿ ಆಗೈತ್ರಿ. 70-75 ರೂಪಾಯಿ ಖರ್ಚು ಆಗೈತ್ರಿ. ನೀವು ಇದೇ ಪ್ರಕಾರ ರಾಸಾಯನಿಕ ಗೊಬ್ಬರ ಬಳಸ್ತಿದ್ರೆ ಎಷ್ಟ್ ಆಗ್ತಿತ್ರಿ? ಒಂದ್ 1.5 ಲಕ್ಷ ಮೇಲೆ ಹಾಕಿತ್ರಿ. 1.5-2 ಲಕ್ಷ ತನ ಹಾಕಿತ್ರಿ. ನೋಡ್ರಿ, ಇಲ್ಲಿ ಗ್ರೀನ್ ಲೈಫ್ ಕೃಷಿ ಟೆಕ್ ಕೊಲ್ಲಾಪುರ ಕಂಪನಿ ವತಿಯಿಂದ ನಾವು ಇಲ್ಲಿ ಸರ್ ಮುಖದಿಂದ ಕೇಳೋದಕ್ಕೆ ಯಾಕ ನಾವು ಇದು ಕೇಳೋದು, ರಾಸಾಯನಿಕ ಕೆಮಿಕಲ್ ಬಳಸದಿಂದ ಮತ್ತು ಸಾವಯವ ಕೃಷಿ ಗ್ರೀನ್ ಲೈಫ್ ಪ್ರಾಡಕ್ಟ್ ಬಳಸದಿಂದ ಅದ್ರಾಗ ಜರ ವ್ಯತ್ಯಾಸ ಜರ ನೋಡಿದ್ರ ಕಮ್ಮಿ 1 ಲಕ್ಷ ರೂಪಾಯಿ ಅಲ್ಲಿ ಖರ್ಚು ಬರ್ತದೆ, ಇಲ್ಲಿ 50,000 ರೂಪಾಯಿದಾಗ ಆಗ್ತದೆ. ಸ್ವಂತ ಸರ್ ಹೇಳಕತ್ತಾರ. ಅವರು ಈಗ 2-3 ವರ್ಷ ಹಿಡಿದು 5-6 ವರ್ಷ ಹಿಡಿದವ್ರು ಬಳಸಲಕತ್ತಾರ ಅಂತ ಹೇಳಕತ್ತಾರ. ಗ್ರೀನ್ ಲೈಫ್ ಪ್ರಾಡಕ್ಟ್ ಸರ್ಕಾರಿ ಗೊಬ್ಬರ ಹಾಕ್ರಿ. ಇದು 4 ಟನ್ನಿಗೆ 1 ಟನ್ ಮನಕ್ ಬೀಳ್ತೈತ್ರಿ. ಇದನ್ನ ಹಾಕೋದ್ರಿಂದ 3 ಟನ್ನಿಗೆ 1 ಟನ್ ಮನಕ್ ಬೀಳ್ತೈತಿ. ನಮ್ಗೆ ಇಳುವರಿ ಒಳಗೆ ಹೆಚ್ಚಾಗತ್ತೆ. 5 ಎಕರೆದಾಗ 4 ಟನ್ ಮನಕ್ ಹೆಚ್ಚಾಗತ್ತೆ ನಮ್ದು ವರ್ಷ. ಮತ್ತ ಅದಕ್ಕೆ ರೇಟ್ ಹೆಚ್ಚಿಗೆ ಸಿಗ್ತಾರೆ. ಪಲ್ಸ್ ಹೆಚ್ಚಿರ್ತದ ಕಾಯಾಗ. ಯಾವಾಗಲೂ ಪಲ್ಸ್ ಹೆಚ್ಚಿರ್ತಾರ. ಅಲ್ಲಿ ಸೂರಜ್ನಾಗು ಮಾರವ್ರು ರೈತರ ಕಡೆ ಮಾಲ್ ತಗೋತಾರಲ್ಲ ಅವ್ರಿಗೆ ಪಲ್ಸ್ ಹೆಚ್ಚಿರ್ತಾರ, ನಮ್ಗೆ ಡಿಮಾಂಡ್ ಹೆಚ್ಚಿರ್ತೈತಿ ಅಲ್ಲಿ. ನೋಡಿ ಸರ, ನೀವು ಇದೇ ತರ ನೀವು ಏನು ಗ್ರೀನ್ ಲೈಫ್ ಏನು ಪ್ರಾಡಕ್ಟ್ ಬಳಸಲಿತ್ರಿ, ಇದೇ ಪ್ರಾಡಕ್ಟ್ ನಮ್ಮಲ್ಲಿ ಕಾಯಿ ನೋಡ್ರಿ ಹಿಂಗ್ ಕಾಯಿ ಸೀಳ್ತೈತಿ, ನೀರ್ ಸೋರಲ್ಲ. ಹಿಂಗ್ ಬರ್ತೈತ್ರಿ ಕಾಯಿ, ನೀರ್ ಬರಲ್ಲ, ಕೈ ನೀರ್ ಇರ್ತೈತಿ ನೋಡ್ರಲ್ಲ ಇಲ್ಲಿ. ಪಲ್ಸ್ ಹೆಚ್ಚಿರ್ತೈತಿ, ಸಕ್ರಿ ಅಂಶ ಇರ್ತೈತಿ, ಪಲ್ಸ್ ಹೆಚ್ಚಿರ್ತೈತಿ, ಮಾಲ್ ಹೆಚ್ಚಿಗೆ ಬೀಳ್ತೈತಿ. ರೈತರಿಗೆ ಇನ್ಕಮ್ ಮಾಡ್ಕೊಳ್ಳೋದಂದ್ರೆ ತುಸು ಖರ್ಚು ಮಾಡಿ ಇದೊಂದ್ ನೋಡ್ರಿ ಕಾಯಿ ಸೀಳ್ತಾನ ನೋಡ್ರಿ ಕೈಗೆ ಏನ್ ಹತ್ತೈತಿ ನೋಡ್ರಿ. ಕೈಲಿ ಸೀಡ್ ಹೊತ್ತಂಗಲ್ಲ. ಇನ್ನೊಂದ್ ತಗೋ ಕಾಯಿ, ಇನ್ನೊಂದ್ ಹರ್ಕೋ. ಈಗ ಹೆಂಗ್ ಹರ್ಕೋದ್ರಾಗಿಂದ ಒಡ ತೋರ್ಸೋದ್ರಾಗಿಂದ ನೀರ್ ಜಿಗತ್ತೈತಿ ನೋಡ್ರಿ. ಅದ್ರ ಕಂಡ ಐತಿ ನೋಡ್ರಿ. ಬರೀ ಹಿಂಗ್ ನೋಡ್ರಿ ಇಲ್ಲಿ ಕಾಯಿ ಪೂರ ಗ್ರೀನ್ ಲೈಫ್ ಬಳಸೋದ್ರಿಂದ ಹಿಂಗ್ ಪಲ್ಸ್ ಹೆಚ್ಚೈತಿ. ಹಾ, ನಮಸ್ಕಾರ ಸರ್. ನಾವು ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತ ನಾವು ಇನ್ನೊಂದು ದ್ರಾಕ್ಷಿ ಬಾಗ್ ನೋಡಿದೆವು. ಈ ಸರ್ ಬಾಗ್ ನೋಡಿ ನಾವು ಇಲ್ಲಿ ಏನು ಕಂಡು ಹಿಡಿದೇವಪ್ಪ ಅಂದ್ರ ಅವರೇ ನಮಗೆ ತೋರಿಸೋದಕ್ಕೆ ನಾವು ಇದು ಆರ್ಗಾನಿಕ್ ಯೂಸ್ ಮಾಡಿದಿಂದ ಗ್ರೀನ್ ಲೈಫ್ ಪ್ರಾಡಕ್ಟ್ ಯೂಸ್ ಮಾಡಿದಿಂದ ಏನಾಗ್ತದತ್ತ ಅವ್ರು ನಮಗೆ ತೋರಿಸ್ಕೊಟ್ರು. ಯಾನ್ ತೋರಿಸ್ಕೊಟ್ರಕ್ಕೆ ಅವ್ರು ಹೇಳ ದ್ರಾಕ್ಷಿ ಒಡೆದು ನಮಗೆ ತೋರಿಸಿದ್ರು. ಅದರಂದು ಒಟ್ಟ ಒಂದ್ ಜರ ಸಹಿತ ನೀರು ಸರ್. ನೀವು ನಿಮ್ ಮುಂದೆ ನೀವು ಕಾಯಿ ಇರ್ತೀವಿ ನೋಡಿ ಗಿಡದಾಗಿಂದ ಇಲ್ಲಿ. ಕರೆಕ್ಟ್ ರೀ. ಇಲ್ಲಿ ನೋಡ್ರಿ ನಿಮ್ ಮುಂದೆ ಕಾಯಿ ಇರ್ತೀವಿ, ಇಲ್ಲಿ ಕಾಯಿ ನೋಡ್ರಿ. ಕರೆಕ್ಟ್. ನೀರ್ ಒಟ್ಟ ನೀರೇ ಬಸಲ್ಲ, ಅದು ಪೂರ್ತಿ ಎಲ್ಲ ಅದು ಸಕ್ಕರೆ ಅಂಶ ಇರ್ತೈತಿ. ಸಕ್ಕರೆ ಅಂಶ ಮಾಡ್ಕೊಂಡು ಹೆಚ್ಚಾದ ಇಳುವರಿ ಹೆಚ್ಚು ಬೀಳ್ತದ್ರಿ. ಎಕರೆಗೆ 5 ಟನ್ ಮನುಕ್ ಬೀಳ್ತದ್ರಿ. ಎಕರೆಗೆ 5 ಟನ್ ಮನುಕ್ ಬೀಳ್ತದ ಹೇಳ್ತಾರ. ಬಹಳಷ್ಟು ಖರೇನೆ. ನಾವು ನಮ್ಗ ಒಂದು ಸರ್ಕಾರಿ ಗೊಬ್ಬರ 4 ಟನ್ 3 ಟನ್ ಬೇಕದ 5 ಟನ್ ಬೆಳಿಚಲು 3 ಟನ್ ಬೆಳಿಚಲು ರೀ. ನಮ್ಗ ಒಂದು ವಿಶ್ವಾಸ ಐತಿ, ನಮ್ಗ ಒಂದು ಆನಂದ ಐತಿ. ಯಾಕೆ ಆರ್ಗ್ಯಾನಿಕ್ ಮಾಡ್ರಿ, ರೈತರು ಮುಂದೆ ಉಪಜೀವನ ಆಕತಿ, ರೈತರಿಗೆ ಹೆಲ್ಪ್ ಆಕತಿ, ಭೂಮಿ ಉಳಿಸ್ರಿ. ಭೂಮಿ ಉಳಿತಾರ, ನೀವು ರೊಕ್ಕ ರೂಪಾಯಿ ಬೇಕಾದ್ರೆ ಗಳಿಸಬಹುದು. ಭೂಮಿ ಹಾಳು ಮಾಡಿದ್ ನಮ್ಗೆ ರೊಕ್ಕ ತಗೊಂಡಿನ್ ಮಾಡವ್ರ. ಥ್ಯಾಂಕ್ ಯು ಸರ್. ಓಕೆ.
ಆ ನಾವು ಎಲ್ಲ ರೈತರಿಗೆ ಹೇಳೋದೇನಪ್ಪ ಅಂದ್ರ ನೀವು ಭೂಮಿ ಫಲವತ್ತತೆ ಸಾಯೋಗ ಬಳಸ್ರಿ, ಭೂಮಿಯನ್ನ ಉಳಿಸ್ರಿ. ಮತ್ತ ನಿಮ್ಮನ್ನ ಹೆಚ್ಚ ಸಾಯೋಗ ಬಳಸಿ ಏನು ನೀವು ಭೂಮಿಗೆ ವೀಸ ಕೊಡ್ಲಾಗೈತ್ರಿ, ಆ ವೀಸ ಮುಕ್ತ ಮಾಡ್ಬೇಕಂತ ಹೇಳಿ ನಾವು ಗ್ರೀನ್ ಲೈಫ್ ವತಿಯಿಂದ ಎಲ್ಲರಿಗೆ ನಾವು ವಿನಂತಿ ಮಾಡಿ ಹೇಳ್ತೀವಿ. ನೀವಾದ್ರೂ ಈ ಗ್ರೀನ್ ಲೈಫ್ ಪ್ರಾಡಕ್ಟ್ ಬಳಸಬೇಕು. ಮತ್ ಯಾರಿಗೆ ಇದರದು ದ್ರಾಕ್ಷಿದು ಗ್ರೀನ್ ಲೈಫ್ ಪ್ರಾಡಕ್ಟ್ ವಿಷಯ ಜರ ಮಾಹಿತಿ ಬೇಕಾಗಿತ್ತು, ಸ್ಕ್ರೀನ್ ತೆಳಗ ನಮ್ದು ಮೊಬೈಲ್ ನಂಬರ್ ಕೊಟ್ಟದ, ಆ ಮೊಬೈಲ್ ನಂಬರ್ ನೀವು ಫೋನ್ ಮಾಡಿದ್ರಿ ಅಂದ್ರೆ ನಾವು ಪ್ರತ್ಯಕ್ಷ ಪ್ಲಾಟ್ ಮ್ಯಾಗ ಬಂದು ನಾವೆಲ್ಲ ನಿಮ್ಗೆ ಗೈಡೆನ್ಸ್ ಕೊಡ್ತೇವೆ. ನಮಸ್ಕಾರ.